ಮುಳುಗೋಯಿತು. ನೀನು ಬ್ರಹ್ಮಾಂಡ ನಾಯಕ, ನೀನೇ ಕೈ ಬಿಟ್ಟರೆ ಉಳಿಯೋರು ಯಾರು? ಹಾಗೇನೆ ದಾಸರು ಆ ಕಥೆಯನ್ನು ಆಧರಿಸಿ ಹಾಡನ್ನು ಬರೀತಾರೆ. ನಂಬಿಕೆಟ್ಟವರಿಲ್ಲವು, ನಂಬಿಕೆ ಬಹಳ ಮುಖ್ಯ. ಹಾಗಾಗಿ ಆಂಜನೇಯ ಸ್ವತಃ ದೇವರೇ ಆಗಿಬಿಟ್ಟ ನಮ್ಮ ಕಣ್ಣಿಗೆ. ಯಾಕೆ? ಅವನಲ್ಲಿ ನಿಷ್ಕಲ್ಮಶವಾದ ಹೃದಯ, ನಿರ್ಮಲವಾದ ಪ್ರೀತಿ, ಅಚಲವಾದ ನಿಷ್ಠೆ, ಅಗಣಿತವಾದ ಪ್ರಾಮಾಣಿಕತೆ, ಇದೆಲ್ಲವೂ ನಮ್ದಾಗ್ಬಿಟ್ರೆ ನಾವು ದೇವರಾಗ್ಬೋದಲ್ಲ. ಹಾಗಾಗಿ ನಾವು ಯೋಚನೆ ಮಾಡುವಂಥ ರೀತಿಗಳು ಬಹಳ ಮುಖ್ಯ. ನಾವು ದೇವರನ್ನು ನೋಡುವಂಥ ರೀತಿ ಬಹಳ ಮುಖ್ಯ. ಬಹಳ ಸಂತೋಷ, ದಾಸರಳ್ಳಿಗೆ ನಾವು ಭಾಳಷ್ಟು ಸರಿ ಬಂದಿದ್ದರೂ ಕೂಡ ಈ ರೀತಿಯ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಿದ್ದು ಇಷ್ಟು ದೊಡ್ಡದಾಗಿ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲ ಭೇದಗಳನ್ನು ಮರೆತು ನೀವು ಆಂಜನೇಯನಿಗೋಸ್ಕರ ಒಂದಾಗಿರುವಂಥದ್ದು ನಮಗಂತೂ ಭಾಳ ಸಂತೋಷ ತರುತ್ತದೆ. ಆಂಜನೇಯ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಸದಾ ನೀಡಲಿ. ಮತ್ತು ಈ ಭಾಗದ ಕೆರೆಗಳಿಗೆ ಈಗ ಭದ್ರಾಗಿ ಸೇರಿಸಿದಾರ. ಈಗಾಗಲೇ ತಡ ಆಗಿದೆ. ನಾನು 3-4 ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿರೋದ್ರಿಂದ ಹೆಚ್ಚು ಮಾತುಗಳನ್ನು ಆಡಲಿಕ್ಕೆ ಹೋಗೋದಿಲ್ಲ. ಆಂಜನೇಯ ಅಂದರೆ ಒಂದು ವಿಶೇಷ, ಯಾಕಂದರೆ ಅವನೆಲ್ಲರೂ ಕೂಡ ಅವನ ಸರ್ವಸ್ವವನ್ನು ಕೂಡ ಶ್ರೀರಾಮನಿಗೆ ಅವನು ಅರ್ಪಣೆ ಮಾಡಿದ್ದಾನೆ. ಮನುಷ್ಯರ ವ್ಯಕ್ತಿತ್ವಕ್ಕೆ ತುಂಬ ಹತ್ತಿರವಾದವನು ಆಂಜನೇಯ. ಯಾರಿಗೆ ಸಮರ್ಪಣಾ ಮನೋಭಾವ ಇರುತ್ತೆ, ಯಾರಿಗೆ ಪ್ರಾಮಾಣಿಕತೆ ಇರುತ್ತೆ, ಯಾರಲ್ಲಿ ಅಚಲವಾದ ನಂಬಿಕೆ ಇರುತ್ತೆ, ಯಾರು ಎಲ್ಲರನ್ನೂ ಪ್ರೀತಿಸ್ತಾರೆ ಅವರೇ ಭಗವಂತನಾಗಲಿಕ್ಕೆ ಸಾಧ್ಯವಿದೆ ಅಂತೇಳಿ ತೋರಿಸಿಕೊಟ್ಟವನು ಶ್ರೀಮಾನ್ ಆಂಜನೇಯ. ಇದೆಲ್ಲವನ್ನು ಕೂಡ ಅವನು ಶ್ರೀರಾಮನ ಮೇಲೆ ಹೊಂದಿದ್ದ. ಅವನ ಸರ್ವಸ್ವವನ್ನು ಕೂಡ ಶ್ರೀರಾಮನಿಗೆ ಅರ್ಪಣೆ ಮಾಡಿದ್ದ. ಹಾಗಾಗಿ ಅವನು ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲೂ ಕೂಡ ಅಣು ರೇಣು ತೃಣ ಕಾಷ್ಟ ಎಲ್ಲ ಕಡೆಗಳಲ್ಲೂ ಕೂಡ ಅವನು ಶ್ರೀರಾಮನನ್ನೇ ನೋಡ್ತಾ ಇದ್ದ. ಅವನು ಯಾರಾದರೂ ಎದುರಿಗೆ ಬಂದರೆ ಅವರಲ್ಲೂ ಶ್ರೀರಾಮನನ್ನೇ ನೋಡ್ತಾ ಇದ್ದ. ಹಂಗಾಗಿ ಅವನು ಯಾರನ್ನೂ ದ್ವೇಷ ಮಾಡಲಿಲ್ಲ, ಯಾರನ್ನೂ ಅನುಮಾನಿಸಲಿಲ್ಲ, ಎಲ್ಲರಲ್ಲೂ ರಾಮನನ್ನೇ ಕಂಡ. ಕೊನೆಗೆ ತಾನೇ ದೇವರಾದ. ನೋಡಿ, ಶ್ರೀರಾಮನ ಮೇಲೆ ಇದ್ದಂಥ ಅಚಲವಾದ ನಂಬಿಕೆ ಅವನನ್ನು ಭಾರತ ದೇಶದಿಂದ ಶ್ರೀಲಂಕಾವರೆಗೂ ಹಾರೋ ಆಗಿ ಮಾಡಿತು. ಸೀತಾಮಾತೆಯನ್ನು ಕಾಪಾಡುವ ಹಾಗೆ ಮಾಡಿತು. ರಾಮ ಸೇತುವನ್ನು ಕಟ್ಟೋ ಹಾಗೆ ಮಾಡಿತು. ಎಲ್ಲರೂ
ರಾಮ ಸೇತುವನ್ನು ಕಟ್ಟಬೇಕಾದ್ರೆ ಶ್ರೀರಾಮನ ಹೆಸರು ಹೇಳಿ ಕಲ್ಲು ಹಾಕ್ತಾ ಇದ್ರೆ ಸಮುದ್ರದಲ್ಲಿ ಕಲ್ಲು ತೇಲ್ತಾ ಇದೆ. ಶ್ರೀರಾಮ ದೂರದಿಂದ ನೋಡ್ತಾ ಇದ್ದ, ನನ್ನ ಹೆಸರು ಹೇಳಿ ಕಲ್ಲು ಹಾಕಿದ್ರೆ ತೇಲ್ತಾ ಇದೆಯಲ್ಲ, ನಾನೊಂದು ಕಲ್ಲು ಹಾಕೋಣ ಹಾಗೆ ಅಂತ ಅವನೇ ಒಂದು ಕಲ್ಲು ಹಾಕ್ಬಿಟ್ಟ. ಅದು ತೇಲ್ಬೇಕಲ್ಲ, ಮುಳುಗ್ಬಿಡ್ತು. ದೂರದಲ್ಲಿ ನಿಂತು ನೋಡ್ತಿದ್ದಂಥ ಕಪಿ ಸೈನ್ಯ ಚಪ್ಪಾಳೆ ಹೊಡೆದು ನಗ್ತಾ ಇದ್ದಾರೆ. ರಾಮನಿಗೆ ಸಿಟ್ಟು ಬಂತು. ರಾಮ ಕೇಳಿದ, ಏನು ನಾನು ಹಾಕಿದ ಕಲ್ಲು ಮುಳುಗಿದ್ರೆ ನಿಮಗೆಲ್ಲ ಖುಷಿನ ಹಾಗೆ ಅಂತ. ಆಗ ಆಂಜನೇಯ ಬಂದು ಹೇಳ್ತಾನೆ, ನೀನಿದ್ಯಾ ಅನ್ನುವಂಥ ಅಚಲವಾದ ನಂಬಿಕೆಯಿಂದ ನೀನು ನಮ್ಮ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತಿದ್ಯಾ ಅನ್ನುವಂಥ ಅಚಲವಾದ ನಂಬಿಕೆಯಿಂದ ನಾವು ಕಲ್ಲನ್ನು ಹಾಕ್ತಾ ಇದ್ದೀವಿ. ಆ ನಂಬಿಕೆ ಆ ಕಲ್ಲನ್ನು ತೇಲಿಸ್ತಾ ಇದೆ. ತಂಜಾವೂರಿನ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ, ಹಿರಿಯರಾದಂಥ ಬೊಪ್ಪಣ್ಣವರೇ, ಪರಮೇಶ್ವರರೇ, ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಗ್ರಾಮದ ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ, ಇವತ್ತು ಈ ಒಂದು ದೇವಸ್ಥಾನ ಅಭೂತಪೂರ್ವವಾಗಿ ಸ್ವಾಮಿಗಳ ನೇತೃತ್ವದಲ್ಲಿ ಉದ್ಘಾಟನೆ ಆಗಿದೆ. ತಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಏನಂತಂದರೆ, ದೇವಾಲಯಗಳನ್ನು ನಾವು ನಿರ್ಮಾಣ ಮಾಡ್ತೇವೆ, ಶ್ರಮಪಟ್ಟು ಎಲ್ಲ ಗ್ರಾಮದ ಜನಗಳು ಅದನ್ನು ವ್ಯವಸ್ಥಿತವಾಗಿ ಅದನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಬೆಳಗ್ಗೆ ಆಗಲಿ ಅಥವಾ ಸಂಜೆ ಆಗಲಿ ಎಲ್ಲ ತಾಯಂದರು ಮಕ್ಕಳು ಆ ದೇವಸ್ಥಾನದ ಬಳಿ ಬಂದು ಒಂದು 10 ನಿಮಿಷ ಕೂತು ಹೋದರೆ ಎಷ್ಟೋ ಸಮಾಧಾನ ಆಗುತ್ತೆ. ಯಾಕಂತಂದರೆ ನಮ್ಮ ಧರ್ಮನೂ ಉಳಿಯುತ್ತೆ, ಸಂಸ್ಕೃತಿನೂ ಉಳಿಯುತ್ತೆ, ಮಕ್ಕಳಿಗೆ ಆ ಒಂದು ಪರಂಪರೆಯನ್ನು ಕಲಿಸ್ಕೊಟ್ಟಂಗೂ ಆಗುತ್ತೆ. ದೇವಸ್ಥಾನಗಳ ಬಳಿ ಬಂದು ಹೋಗ್ತಾ ಇದ್ದರೆ ನಮ್ಮ ಕಷ್ಟ ಸುಖಗಳನ್ನು ದೇವರ ಹತ್ರ ಹೇಳ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ಹಾಗಾಗಿ ಈಗ ಈ ಎಲ್ಲರನ್ನ ಉದ್ದೇಶಿಸಿ ನಮ್ಮ ಸ್ವಾಮಿಗಳು ಗುರುವಂದನೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿ ಅಂತೇಳಿ ನನಗೆ ಅವಕಾಶ ಕೊಟ್ಟ ಎಲ್ರಿಗೂ ಅನ್ಸುತ್ತೆ. ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ